ನಮ್ಮ ಒಳಿ ಅಂದ್ರು ಸರಿಯಾಗಿ ಬೆಂಡೆತ್ತಿದ್ನಲ್ಲ ಅದಕ್ಕೆ ಎಲ್ಲ ಮುನ್ಸ್ಕೊಂಡು ಮನೆ ಕಬಿಟ್ಟವನು ಅನಿಸ್ತದೆ. ಏನ್ ಮಾಡಕ್ಕಾಯ್ತದೆ? ನನ್ನ ಮಗಳು ಸಂಸಾರ ಹಾಳಾಗೋಯ್ತದೆ ಅಂದ್ರೆ ಹಾಳಾಗೋದ್ರೆ ಹಾಳಾಗೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಬಿಟ್ರೆ ಈ ಬೇವರ್ಸಿ ನನ್ನ ಮಗ ಇಲ್ದಿರ ಆಟ ಎಲ್ಲ ಆಡ್ಬಿಡ್ತಾನೆ ಅಷ್ಟೇ ಏನಿಯ. ಹ್ಮ್. ಅಯ್ಯೋ ಅಳಿಯಂದ್ರೆ ಅಳಿಯಂದ್ರೆ ಬರ್ರಿ ಇಲ್ಲಿ. ಸಾಕ್ ಬೇಜಾರ್ ಮಾಡ್ಕೊಂಡಿದ್ದು ಮುನ್ಸ್ಕೊಂಡಿದ್ದು ಎಲ್ಲನೂ ನಂದು ನಿಂದು ಇನ್ನೇನು. ಬರ್ರಿ ಉಣ್ಣಿವ್ರಂತೆ. ಏನ್ ಮಾಡ್ತಿದ್ದೀರಾ ಬರ್ರಿ. ತಟ್ಟೆ ಊಟ ಹಾಕ್ಬಿಟ್ಟು ಬಂದಿವ್ನಿ. ಬರ್ರಿ ಇಲ್ಲಿ ಹೊಸಿ. ಇವನ್ ಮಾತಾಡ್ತಿಲ್ವಲ್ಲಪ್ಪ ಇವನು. ಅಳಿಮಯ್ಯ ಬಾಯಿಲಿ ಇರ್ಲಿ ಬಾ, ಬೇಜಾರ್ ಮಾಡ್ಕೋಬೇಡ ಬಾಯಿಲಿ. ಇದು ಯಾಕೆ ಹಿಂಗೆ ಮುನ್ಸ್ಕೊಂಡ್ ಮನೆ ಕಂಡಿದ್ದೀಗೆ? ತಿನ್ಬಾಯಿ, ಊಟದ ಮೇಲೆ ತೋರಿಸ್ಬಾರ್ದು ಬಾ. ಯಾವಾಗ ಬಂದ್ ಮನೆಗಿರೋದು? ಬೆಳಗ್ಗೆ ಮುಂದ್ ಮನೆಗಿರೋನು ಈ ಸೊತ್ತಾದ್ರೂ ಮನೆಗಿವನಲ್ಲ. 11 ಗಂಟೆಗ 10 ಗಂಟೆಗ ಮನೆಗಿದ್ದೀವನು. ಈ ಸೊತ್ತಾದ್ರೂ ಮನೆಗೆ 4-5 ಗಂಟೆ ಆದ್ರೂ ಇವ್ನಿಗೆ ಏನಾಗೈತೋ ಏನ್ ಕತ್ಯ. ಮುನ್ಸ್ಕೊಂಡಿರ್ಬೇಕು. ನೀನ್ ಮಾಡೋ ಕೆಲ್ಸಕ್ಕೆ ನಾವಿನ್ ಏನ್ ಮಾಡಕ್ಕಾಯ್ತದ ಕಣಪ್ಪ. ಅಳಿಯಂದ್ರೆ ಅಳಿಯಂದ್ರೆ ಅತ್ತೆ, ಆಗ್ಲೇ ಊಟದ ರೆಡಿ ಮಾಡ್ಬಿಟ್ಟಿದ್ದೀರಾ? ಅತ್ತೆ, ಕೊಡಿ ಕೊಡಿ. ಅಳಿಯಂದ್ರೆ ನಿಮ್ಗೆ ಏನು ಬೇಜಾರಿಲ್ಲ ತಾನೇ? ಏನೋ ಮಗಳು ವಿಷಯಕ್ಕೆ ಹಂಗೆ ಹಿಂಗೆ ಏನಿಯಾ ಹೊಡೆದೆ ಅಷ್ಟೇ ಏನಿಯಾ. ನನ್ನ ಮಗಳಿಗೆಲ್ಲ ಬೇಜಾರು ಮಾಡಿದ್ರೆ ನನಗೂ ಬೇಜಾರಾಯ್ತದಲ್ವಾ, ಅದಕ್ಕೆ ಒಂದು ಏಟ್ ಕೊಟ್ಟೆ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ ಸರಿನಾ? ತಗೊಳ್ಳಿ, ಊಟ ಮಾಡಿ ತಗೊಳ್ಳಿ. ನಾನ್ ಯಾಕತ್ತೆ ಬೇಜಾರ್ ಮಾಡ್ಕೊಂಡ್ಲಿ? ಆ ನಿಮ್ಮಿ ಎಷ್ಟು ತರಲೆ ಅಂತ ನಿಮ್ಗುನ್ವೆ ಗೊತ್ತು. ಹುಟ್ಟು ತರಲೆ ನಿಮ್ಮಿ ಅಂತನುವೆ. ಏನು ನಮ್ಮ ಪುಟ್ಟಿ ತರನಾ? ನಿಮ್ಮಿ ಇನ್ನೇನ್ ಮಾಡೇ ಮಾಡ್ತಾಳೆ. ಅವಳೇನೋ ಒಂದ್ ಕಿರಿಕ್ ಮಾಡಿರ್ತಾಳೆ, ನಾನೇನೋ ಒಂದ್ ಕಿರಿಕ್ ಮಾಡ್ತೀನಿ. ಇದೆಲ್ಲ ಮಾಮೂಲಿನೇ ಅಲ್ವಾ ಅತ್ತೆ? ಅತ್ತೆ ಅದ್ ಸರಿ. ನಮ್ಮ ನಮ್ಮ ಪುಟ್ಟಿ ಯಾವಾಗ ಬರ್ತಾಳೆ ಅತ್ತೆ? ಪಾರಿನಿಂದ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಯಾವಾಗ ಬರ್ತಾರೆ ಇದೇನೋ ಹಿಂಗ್ ತಮಾಷೆ ಮಾಡ್ತಿದ್ದೀರಾ? ಅತ್ತೆ? ಯಾಕತ್ತೆ ನೀವೇ ಹೇಳಿದ್ರಿ ಸಿಂಗಾಪುರಿಂದ ಬರ್ತಾಳೆ, ಆಮೇಕಿಂದ ಅಳಿ ಅಂದ್ರೆ ನಿಮ್ ಜೊತೆ ನೀ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೇ ಹೇಳಿಯತ್ತೆ. ನನಗಂತೂ ಪುಟ್ಟಿ ಸರಿಯಾ ಜೋಡಿ. ಈ ನಿಮ್ಮಿ ಅವಳಲ್ಲ, ನಿಮ್ಮಿ ಹುಟ್ಟು ತರಲೆ. ಅವಳ ಜೊತೆ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ. ಪಾರಿನಾಗಿದ್ರು ನಮ್ಮ ಇವಳ ಎಷ್ಟೋ ವಾಸಿ ಪುಟ್ಟಿನೇನಿಯ. ಪುಟ್ಟಿನ ನಾನೇ ಪಿಕಪ್ ಮಾಡ್ಕೊಂಡ್ಬಿಟ್ಟು ಬರಕ್ ಹೋಗ್ಬೇಕು. ಯಾವಾಗ ಹೋಗ್ಬೇಕು ಏನ್ ಕತ್ತಿನೋ. ಅವಳು ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಅಂತ ಗೊತ್ತಾಯ್ತೆ. ಆ ನಂಬರು ಫೋನ್ ಮಾಡಿದ್ರೆ ಏನ್ ಮಾಡೋದು, ಅದಕ್ಕೆ ಸುಮ್ಮನೆ ಇದೀನಿ. ಯಾವಾಗ ಬರ್ತಾಳತ್ತೆ ಕೇಳಿ ವಿಚಾರಿಸಿ ಅತ್ತೆ ನೀವನ ಒಂದ್ಕಿತ. ಅಳಿಯಂದ್ರೆ ನಿಮ್ಗೆ ಏನಾಗೈತೆ? ನಮ್ ಪುಟ್ಟಿ ಮದ್ವೆ ಆಗಿ ಮಗ ಆಗಿ ನಿಮ್ಮಿನ ಮದ್ವೆ ಆಗಿ ಎಲ್ಲ ಆಗಿ 10 ವರ್ಷ ಆಯ್ತೇನೋ ಮತ್ತಾಗ್ಲೇನಿಯ. ಇದೇನಾಗ್ಲೇನಿಯ ಹಿಂಗ್ ಕೇಳ್ತಿದ್ದೀರಲ್ಲ? ಅತ್ತೆ ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ ನೀವಂತ್ರು. ತಮಾಷೆ ತಮಾಷೆ ತಮಾಷೆ, ಯಾವಾಗೂ ತಮಾಷೆ ನಿಮ್ದಂತೂ. ಸುಮ್ನಿರಿ ಅತ್ತೆ. ಏನ್ ಹೇಳ್ತೀರಾ? ನಮ್ಮಮ್ಮ ಎಲ್ಲೋಯ್ತು? ನಮ್ಮಮ್ಮ ಚೆನ್ನಾಗಿ ತಿಂದು ಮನೆ ಕಂಡೈತಾ? ಮನೆ ಕಂಡೇ ಇರ್ಲೇಬೇಕಲ್ಲ. ಅಜ್ಜಿ ಎಲ್ಲೋಯ್ತು? ಕಾಣ್ತಾನೆ ಇಲ್ಲ. ನೀವಂತೂ ನನ್ಗಂತೂ ಊಟ ಅಂತೂ ಪರ್ಫೆಕ್ಟಾಗಿ ತಂದು ಕೊಡ್ತಿರ್ತೀರಾ. ತಿನ್ ಮನೆ ಕತ್ತೀನಿ ನಾನು. ಅತ್ತೆ ಪುಟ್ಟಿ ನಾನು ಮದುವೆ ಮಾಡ್ಕೊಳ್ಳಿ, ನನ್ನ ಲೈಫು ಪಟ್ ಅಂತ ಸೆಟ್ಲ್ ಆಯ್ತದೆ. ಆರಾಮಾಗಿ ನಾನು ಆರಾಮಾಗಿರ್ತೀನಿ, ನೀವು ಆರಾಮಾಗಿರ್ಬೋದು. ಡೋಂಟ್ ವೆರಿ. ಯವ್ವ ಇವ್ನ್ಗೆ ಏನಾಯ್ತು? ನೀ ಅಮ್ಮೋರಿಲ್ಲ ಆಸ್ಕಿ ಸಾಗೋಗ್ಬಿಟ್ಟೈತಾ ಏನು ಅಂತ? ಇರು ಒಂದ್ ನಿಮಿಷ. ಅಳಿಯಂದ್ರೆ ಅದು ಆ ಬಂಗಾರಮ್ಮ. ಯಾವ ಬಂಗಾರಮ್ಮ? ಅದೇ ಅಳಿಯಂದ್ರೆ ಬಂಗಾರಮ್ಮ, ಬಂಗಾರಮ್ಮನ ಮಗಳು ಡೈವರ್ಸು. ಯಾರು ಡೈವರ್ಸ್ ಮಾಡ್ಕೊಂಡ್ರೆ ನಾವ್ ಯಾಕಂತ ತಲೆ ಕೆಡ್ಸ್ಕೋಬೇಕು? ಅಯ್ಯೋ ಬಂಗಾರಮ್ಮನ ಮಗಳನ್ನ ಡೈವರ್ಸ್ ಮಾಡ್ಕೊಳ್ಳಿ, ಅವ್ರ ಅಳಿಯನನ್ನ ಡೈವರ್ಸ್ ಮಾಡ್ಕೊಳ್ಳಿ, ನಮ್ಗೆ ಯಾಕತ್ತೆ? ನಂದು ಪುಟ್ಟಿದ್ದು ಮದುವೆ ಬಗ್ಗೆ ಯೋಚನೆ ಮಾಡಿ ನೀವು ಫಸ್ಟು. ಅಳಿಯಂದ್ರೆ ನಾನು ಹೊಡೆದೆ ಅಂತ ನೀವು ತಮಾಷೆ ಮಾಡ್ತಿಲ್ಲ ತಾನೇ? ಬಂಗಾರಮ್ಮ ಯಾರು ಇವ್ರು ನಿಂಗೆ ನೆನಪಿಲ್ವಾ? ನಿಜವಾಗೂ ನೀನ್ ತಮಾಷೆ ಮಾಡ್ತಿಲ್ಲ ತಾನೇ? ಅಯ್ಯೋ ಅತ್ತೆ, ನೀವು ತಮಾಷೆ ಮಾಡ್ತಿರೋದು ನಾನಲ್ಲ. ಇಬ್ರು ಹೆಣ್ಮಕ್ಳಿಗೂ ಮದುವೆ ಆಗೈತೆ ಅಂತ ತಮಾಷೆ ಮಾಡ್ತಿರೋದು ನೀವು. ಅಪ್ಪ ಇದು ಒಳ್ಳೆ ಕತೆ ಆಯ್ತಲ್ಲ. ಅಯ್ಯೋ ಇವಾಗ ಎಷ್ಟನೇ ಇಸ್ವಿ ಹೇಳಿ? ಅದಕ್ಕೆ ದಡ್ಡಿ ಅಂದದ್ ನಮ್ಮ ಅತ್ತೆನ. 2015 ಅಲ್ವಾ ಅತ್ತೆ? 2 ವರ್ಷ ಹಿಂದಕ್ಕೆ ಹೋಗ್ಬಿಟ್ನ ಇವನು. ಅಯ್ಯೋ ಶಿವನೇ, ಈಗೇನ್ ಮಾಡೋದು? ತಲೆಗೆ ಎಟ್ಬಿತ್ತಲ್ಲ, ಅದಕ್ಕೆ ಹಿಂಗ ಆಡ್ತಾವನ ಅಂತ. ಏನ್ ಮಾಡೋದು ದೇವ್ರೆ? ಅತ್ತೆ ಮಾಮ ಎಲ್ಲಾಯ್ತು? ಈ ಮಾಮ್ ಯಾವಾಗ ಅಲ್ತಾಗೆ ಎತ್ತದ್ ಬಿಡು, ಹೋಗಿ ಮಾತಾಡ್ಸ್ಕೊಂಡ್ಬಿಟ್ಟು ಬರ್ಬೇಕು. ಅತ್ತೆ ಪುಟ್ಟಿನ ಮಾತ್ರ ನನಗೆ ಕೊಟ್ಟು ಮದುವೆ ಮಾಡ್ಬೇಕತ್ತೆ ನೀವು. ಆಮೇಕಿಂದ ಅವಳು ಪಾರಿನಿಂದ ಬಂದು ದೌಲ ಶುರು ಮಾಡ್ಬಿಡ್ತಾಳೆ. ಹಂಗೆ ಹಿಂಗೆ ನಾನು ಆಗಲ್ಲ, ನನ್ನ ಪಾರಿನ ಹುಡುಗನೇ ಮದುವೆ ಮಾಡ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನೀವು ನನ್ನ ಕಡೆಗೇನೆ ಸಪೋರ್ಟ್ ಮಾಡ್ಬೇಕು. ಅವಾಗ ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ಇಲ್ಲ, ನೀನು ನಾನು ಒಳಿ ಮಯ್ಯನ್ನೇ ಮದುವೆ ಮಾಡ್ಕೋಬೇಕು ಅಂತ ನೀವು ನನ್ನ ಬರನೇನಿಯೇ ಮಾತಾಡಬೇಕು. ಸರಿನಾ ಅತ್ತೆ? ಮೊದಲೇ ಗೊತ್ತಲ್ಲ ನಿಮಗೆ. ಆ ಪಾರಿನ ಇರೋರೆಲ್ಲ ಕತೆ ಎಲ್ಲ ಹಿಂಗೇನಿಯ. ನಾನು ಹಳ್ಳಿ ಹುಡುಗ ಅಂತ ಒಪ್ಪಕ್ಕಿಲ್ಲ. ಹಳ್ಳಿ ಹುಡುಗ ಆದ್ರೂ ನಾನು ಒಳ್ಳೆ ಹುಡುಗ ಅಲ್ವಾ ಅತ್ತೆ? ಇರಿಯತ್ತೆ, ನಾನು ರೂಮಾಗ ಕುತ್ಕೊಂಡು ಮೊಬೈಲ್ ಹೊತ್ಕೊಂಡು ನಾನು ತಿಂದ್ರೆ ನೀನೇ ತಿಂದಂಗಾಗದು. ಬತ್ತೀನಿ ತಿನ್ಕೊಂಡು. ಅಯ್ಯೋ 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 ಅಯ್ಯೋ, ಏನಾಗೈತಿ ಬಡ್ಡಿಗೆ? ಇವನು ಯಾಕೆ 2015 ಇಸ್ವಿಗೆ ಹೋದ? ಈಗಾಗಲೇ 2026ಕ್ಕೆ ಬಂದಿದ್ದೀವಿ. ನನ್ನ ಮಗ ಇನ್ನು 2015ರಾಗೆ ಬಿದ್ದವನ ಅಂತ ನಿಜವಾಗೂ ನಾಟಕ ಆಡ್ತಾವನ? ನಿಜವಾಗ್ಲೂ ಮರ್ತೋಗ್ಬಿಟ್ಟೈತಾ? ಲೇ ಪದ್ದಿ, ಬ್ಯಾಗ್ ತಗೊಂಡು ಪಟ 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 ಅಂತ ತಲೆ ಕೊಡಿದ್ರೆ ಜ್ಞಾಪಕ ಶಕ್ತಿ ಹೋಗ್ದಿದ್ದಂಗೆ ಇನ್ನೇನಾದರೂ ಇನ್ನೇನು ಐತದೆ ಹೇಳು? ಎಲ್ಲ ಜ್ಞಾಪಕ ಶಕ್ತಿನೇ ನೀವು ಹೋಗಿರೋದು.
ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನಂತೂ. ಇದೆಲ್ಲ ಬೇಕಿತ್ತು ನನಗೆ, ಬೇಕಿತ್ತು. ಥು, ನಿಜನ. ಹೋಗಿ ನನ್ನ ಗಂಡಂಗೆ ಹೇಳ್ಬಿಡ್ಲ. ನನ್ನ ಗಂಡಂಗೆ ಹೇಳಿದ್ರೆ ನನ್ನ ಗಂಡ ನನ್ನೇನು ಕೆರ ತಕೊಂಡು ಹೊಡಿತಾನೆ. ಇಂಥ ಕೆಲಸ ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೇ, ಏನು ಮಾಡೋದು? ಓ ಅತ್ತೆ, ಊಟ ಮಾತ್ರ ಸೂಪರ್ ಆಗಿತ್ತು ಕಣತ್ತೆ. ಸೂಪರ್ ಆಗಿತ್ತು. ಅಯ್ಯೋ, ನಾನಂತೂ ಫಿಲಮ್ ನೋಡ್ಕೊಂಡು ತಿನ್ನಲ್ಲ. ಸೂಪರ್ ಆಗಿತ್ತು ಬಿಡಿ. ನನಗಂತೂ ಫಿಲಮ್ ನೋಡ್ಕೊಂಡು ತಿನ್ನೋದೇ ಹುಚ್ಚು. ಸರಿ ಅತ್ತೆ, ಹೊಲ್ತಕ್ಕೆ ಹೋಗ್ಬಿಡ್ತೀನಿ. ಮಾವಯ್ಯ ಒಂದಿರ್ತದೆ. ನಮ್ಮ ಅಮ್ಮಂಗೆ ಹೇಳಿ ಎಲ್ಲೋಯ್ತು ನಮ್ಮಮ್ಮ. ಅಯ್ಯೋ, ನನ್ನ ಸೊಸೆನ ಕರ್ಕೊಂಡೇ ಹೋಗೋದು ಅಂತ ಬಂದ್ಬಿಟ್ಟೈತಲ್ಲ ಮನೆಗೆ. ಹೊಸಿ ನಮ್ಮ ಅಮ್ಮಂಗೆ ಹೊಸಿ ಹೇಳಿ. ಸರಿನಾ? ಹೇಳಿ ಅಂದ್ರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ, ಬರ್ತೀರಾ? 10 ನಿಮಿಷ ಅಷ್ಟೇ. ನೀಯ ಏನು ಕತ್ತೆ ಆಸ್ಪತ್ರೆಗೆ? ಈಗೇನು ಕೇಳಿ. ಪರೀಕ್ಷೆ ಮಾಡ್ಸಕ್ಕದು. ಇಷ್ಟೊತ್ತಿಗೆ 3 ಗಂಟೆ ಹಂಗೆ ತೆಗ್ದಿರಲ್ಲ, 5 ಗಂಟೆ ಹಂಗೆ ಹೋಗೋಣ ಬಿಡಿ ಅತ್ತೆ. ಸರಿನಾ? ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಕಣತ್ತೆ. ಸರಿನಾ? ಬುದ್ಧಿ, ನೀನ್ ಸತ್ತೆ. ನನ್ನ ಮಗಂಗೆ ಏನಾಗೈತೆ ಫಸ್ಟ್ ತಿಳ್ಕೊಬೇಕು ನಾನು. ಏನ್ ಮವ, ನೀವೇನ್ ಕೊಯ್ತಾ ಇದ್ರಿ? ಎಲ್ಲಾನು ಮೇವು ಕೊಯ್ತಿದ್ರಾ? ಆಗಲೇ ಕರ್ದಿದ್ದಕ್ಕೆ ಬರೋಕಿಲ್ಲ ಅಂದಲ್ಲ. ಆಗ್ಲೇ ಪುಟ್ಟ ಅಂತ ಬಂದ್ಬಿಟ್ಟವನಿ. ಬಾ ಹೊರೆ ಹೊತ್ಕೊಂಡೋಗಿ ಅಲ್ಲನ ಹಾಕ್ ಬಾಯ್ಲಿ. ಬಾರ್ಲ ಬಾರ್ಲ ಅಂತ ಕರೆದ್ರೆ ಬರೋಕಿಲ್ಲ ಅಂದ್ಬಿಟ್ಟ ಆತಾಗೆ. ಮವ ಎತ್ಕತೀನಿ. ರೀ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಳಿ ಮೈನ. ಸರಿನಾ? ಯಾಕ್ಲೆ, ನಿನ್ಗೇನಾಯ್ತ್ಲೆ? ಅದೇ ಮವ, ನನಗೂ ವಿಚಿತ್ರ ಅನಿಸ್ತಾಯ್ತು ಅತ್ತೆ ನೋಡಿದ್ರೆ. ಅತ್ತೆ ಹೆಂಗೆಂಗೋ ಆಡ್ತಾವ್ರೆ. ನಾನು ಪುಟ್ಟಿ ಬರ್ಲಿ, ಪುಟ್ಟಿದಾಗ ನಾವು ಮದುವೆ ವಿಷಯ ಮಾತಾಡ್ಬಿಡಿ ಅತ್ತೆ. ನಾನು ಪುಟ್ಟಿ ಆರಾಮಾಗಿ ಮದುವೆ ಮಾಡ್ಕೊಂಡು ಬೇಗ ಸೆಟ್ಲ್ ಆಯ್ತೀವಿ ಅಂತ ಹೇಳಿದ್ರೆ ಅತ್ತೆ ಪುಟ್ಟಿಗಾಗ್ಲೇ ಮದುವೆ ಆಗೈತೆ, ನಿಮ್ಮಿಗೂ ಮದುವೆ ಆಗೈತೆ ಅಂತ ಹೇಳ್ತಾ ಐತೆ. ಎಷ್ಟು ತಲೆ ಕೆಟ್ಟಿರ್ಬೇಡ ಅತ್ತೆಗೆ. ಏನ್ ಹೇಳ್ತಾವ್ನೆ ಇವನು? ಯಾಕೆ ಹಿಂಗ ಆಡ್ತಾವ್ನೆ? ಹೇಳ್ತೀನಿ ಸುಮ್ಕಿರ್ರಿ. ನಾನು ಅಳಿ ಮೈನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ರೀ. ಸರಿನಾ? ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ಮಾತಾಡ್ತೀನಿ. ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿದ್ದೇನೆ ನೀ. ಯಾಕಂದ್ರೆ ಇಷ್ಟೊಂದೆಲ್ಲ ತಲೆಕೆಟ್ಟು ಹೋಗ್ಬಿಟ್ಟೈತೆ ನಿಮ್ಗೆ. ಅತ್ತೆ, ಪುಟ್ಟಿ ಬಗ್ಗೆ ನಿಮ್ಮಿ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ಪುಟ್ಟಿ ನಿಮ್ಮಿ ಬಗ್ಗೆ ಬಿಟ್ಬಿಡಿ. ನಾನು ನೋಡ್ಕೊತೀನಿ ಎಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀವು ಪುಟ್ಟಿ ಬಗ್ಗೆನೂ ನೀವೇನು ಅನ್ಕೊಳಕ್ ಹೋಗ್ಬಿಡಿ, ನಿಮ್ಮಿ ಬಗ್ಗೆನೂ ನೀವೇನು ಇದು ಮಾಡಕ್ ಹೋಗ್ಬಿಡಿ. ಸರಿನಾ? ನಾನು ನೋಡ್ಕೊಂತೀನಿ. ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ಫಾರಿನಿಂದ ಯಾವಾಗ ಬತ್ತಳೋ ಕೇಳಿ. ಬಂದ ತಕ್ಷಣ ಏನಿಯಾ ನಮ್ಮ ಜೊತೆ ಮದುವೆ ಆಗಲಿ, ನಿಮ್ಮಿಗೊಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ನಾನೇ ಮದುವೆ ಮಾಡ್ತೀನಿ. ನೀವು ಬರೀ ಆ ಟೆನ್ಷನ್ ಆಗಿ ನಿಮಗೆ ಮೆಂಟ್ಲು ಹಿಡ್ದಂಗೆ ಆಯ್ತಾಯ್ತು ನಿಮ್ಗೆ ಅಷ್ಟೇನೇನಿಯಾ. ಸರಿ ಬನ್ನಿ, ಆಸ್ಪತ್ರೆ ತನಕ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ನೀವೇ ಕೇಳ್ತಿದ್ದೀರಾ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬರ್ರಿ. ಲೇ ಬುದ್ಧಿ, ಯಾಕೆ ಇವ್ನು ಹಿಂಗೆ ಆಡ್ತಾವನೆ? ಏನ್ಲೇ ಆಯ್ತು ಇವನ್ಗೆ? ಅದು ರೀ, ಕಿತ್ತೋದಾಟ ಆಡ್ತಿದ್ದರಿ. ತಲೆಗೆ ಬ್ಯಾಟ್ ತಗೊಂಡು ಒಂದು ಬುಟ್ಟೆ ರೀ. ಬುಟ್ಟಿದಕ್ಕೆ 10 ವರ್ಷ ಹಿಂದಕ್ಕೆ ಹೋಗವ್ರಿ. 2015ನೇ ಇಸ್ವಿಗೆ ಹೋಗ್ಬಿಟ್ಟವ್ರಿ. ಅವ್ನು ಇವಾಗ ಯಾವ ಡೇಟು ಅಂದರೆ 2015ನೇ ಇಸ್ವಿ ಅಂತ ಹೇಳ್ತಾವನೆ. 2015 ಜನವರಿ ಅಂತವನು. ಏನು ಮಾಡೋದು ಒಂದು ಅರ್ಥ ಆಯ್ತಿಲ್ಲ ನನಗೆ. ತಲೆ ಕೆಟ್ಟೋಯ್ತೈತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ರೀ. ಯವ್ವಾ ಬುದ್ಧಿ, ತಲೆಗೆ ಯಾಕೆ ಹಾಕೋದೆ? ತಲೆನಾಗ ಗೊತ್ತಿಲ್ಲ ಮೆದುಳೆಲ್ಲ ಹೆಂಗಾಯ್ತದೆ ಅಂತ. ಅಯ್ಯೋ, ನನಗೇನ್ರಿ ಗೊತ್ತಿತ್ತು ಹಿಂಗಾಯ್ತದೆ ಅಂತ. ಅಯ್ಯೋ, ಬಂಗಾರಮ್ಮ ಗೊತ್ತಾ ಅಂದರೆ ಬಂಗಾರಮ್ಮ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯವ್ವ, ನನಗೆ ಏನು ಮಾಡಬೇಕು ಗೊತ್ತಾಯ್ತಾನೆ ಇಲ್ಲ. ಅಂದರೆ ಅವನು ಹೆಂಡತಿಗಳ್ನೆಲ್ಲ ಮರ್ತೋಗ್ಬಿಟ್ಟವನೆ. ಹಿಂದಿನ ಕತೆ ಎಲ್ಲ ಮರ್ತುಬಿಟ್ಟು ಮದುವೆ ಮುಂಚೆ ಅವಾಗಿತ್ತಲ್ಲ ನನ್ನ ಮಗಳು ಮದುವೆ ಆಗಿರ್ಲಿಲ್ವಲ್ಲ, ಆ ಟೈಮಿಂದ ಮಾತ್ರ ಅವನೇ. ಅಯ್ಯೋ ರೀ, ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ವಾಪಸ್ ತಗೊಂಬಿಟ್ಟು ಬರ್ತೀನಿ. ತಲೆನಾಗ ಬುದ್ಧಿ ಎಲ್ಲ ಹೊಂಟೋಗೈತಲ್ಲ, ಅದನ್ನು ವಾಪಸ್ ತಗೊಂಬಿಟ್ಟು ಬರೋಕ್ಕೆ ಏನೋ ಪ್ರಯತ್ನ ಪಡ್ತೀನಿ. ನೀವು ತಲೆ ಕೆಡ್ಸ್ಕೊಬೇಡಿ, ನಾನು ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಸರಿಯಾಗಿ ಮಾಡ್ತೀಯ ಕಣ್ಲಿ. ತೊಗ್ಲಾಕಳ ಕೆಲಸ ಮಾಡು ಅಂದರೆ ಮಾತ್ರ ಸೂಪರಾಗಿ ಮಾಡ್ತೀಯ. ಬೇಡ ಅಂದ್ರೂ ಸೂಪರಾಗಿ ಮಾಡೋದು ಕಲ್ತ್ಬಿಟ್ಟಿದ್ಯಾ ಕಂತ್ರಿ ಕೆಲಸ. ಎಷ್ಟು ಹೇಳಿದ್ರು ನೀನು ಕೇಳೋಕ್ಕಿಲ್ಲ ಅಂದರೆ ಲೆಕ್ಕ ಹಾಕು. ಅಷ್ಟು ಹೇಳ್ತೀನಿ ನಾನು. ಬೇಡ ಕಣ್ಲೆ ಕೊಂತ್ರಿ ಕೆಲಸ ಮಾಡಬೇಡ ಕಣ್ಲೆ ಅಂದ್ರೂ ಕೇಳೋದೇ ಇಲ್ಲ ನೀನಂತೂ. ಅಯ್ಯೋ, ಏನು ಮಾಡೋದು, ಏನು ಕತಿಯೋ ನೋಡು. ಹೆಂಗೆ ತಗ್ಲಾಕ್ಸ್ಬಿಟ್ಟೆ ಅವನ್ನ. ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಬಾ. ಆಮೇಕಿಂದ ಅವ್ರ ಅಮ್ಮಂತಾಗ ನಾನು ಕೇಳಬೇಕಾಯ್ತದ ಕತೆಯ. ಸರಿ ರೀ ಡಾಕ್ಟ್ರೆ, ನನ್ನ ಅಳಿ ಮೈಯಂಗೆ ಏನಾಗೈತೆ ಡಾಕ್ಟ್ರೆ? ತಲೆ ಎಲ್ಲ ಪರೀಕ್ಷೆ ಮಾಡಿ ನೋಡಿದ್ರ ಯಾಕೆ ಡಾಕ್ಟ್ರೆ 2015ನೇ ಇಸ್ವಿ ಹೊಂಟೋಗೋನಲ್ಲ, ಅವ್ನಿಗೆ ಇತ್ತೀಚೆಗೆ ನಾವು ಮಾಡಿರೋದೆಲ್ಲನೂ ಮರ್ತೇ ಹೋಗ್ಬಿಟ್ಟೈತಲ್ಲ, ಏನು ಗೆಪ್ತಿನೇ ಗೊತ್ತಿಲ್ವಲ್ಲ ಡಾಕ್ಟ್ರೆ. ನೀವೇ ಇದಕ್ಕೊಂದು ಪರಿಹಾರ ಕೊಡಬೇಕು ಡಾಕ್ಟ್ರೆ. ನೋಡಮ್ಮ, ತಲೆಗೆ ತುಂಬ ಬಲವಾಗಿ ಪೆಟ್ಟು ಬಿದ್ದಿರೋ ಕಾರಣ ಅವನಿಗೆ ಸ್ವಲ್ಪ ಮೆಮೊರಿ ಲಾಸ್ ಆಗೋಗ್ಬಿಟ್ಟೈತೆ. ಅಂದರೆ ಕೆಲವು ಘಟನೆಗಳು ತುಂಬ ಮರ್ತೋಗ್ಬಿಟ್ಟವನೆ. 10 ವರ್ಷದ್ದು ಮೆಮೊರೀಸ್ ಎಲ್ಲನೂ ಲಾಸ್ ಆಗೋಗ್ಬಿಟ್ಟಿದೆ ಅವನಿಗೆ. ತುಂಬ ಏಟ್ ಬಿದ್ದೈತಲ್ಲ, ಅದಕ್ಕೆ ಅವನಿಗೆ ಇನ್ನು ಒಳಗಡೆ ನರ್ವು ಎಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟು ಈ ಥರ ಸಿಚುಯೇಷನಿಗೆ ಬಂದಿದ್ದಾರೆ. ಇದೆಲ್ಲ ಸ್ವಲ್ಪ ಒಂದೊಂದ್ಸಲ ಟೈಮ್ ಆಕ್ಸಿಡೆಂಟ್ ಆದಾಗ ಈ ಥರ ಆದಾಗೆಲ್ಲ ಈ ಥರ ಆಗೋದೆಲ್ಲ ಕಾಮನ್ನು. ಆದರೆ ಹಳೇದೇನಾದರೂ ಅವ್ರಿಗೆ ನೆನಪಾಗೋದು ಅವೆಲ್ಲ ಆಗಬೇಕು ಅಂದರೆ ಒಬ್ಬೊಬ್ರಿಗೆ ನೆನಪಾಗುತ್ತೆ, ಒಬ್ರಿಗೆ ನೆನಪಾಗೋದೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ತಲೆಗೆ ಯಾಕೆ ಏಟ್ ಬಿತ್ತು, ಹೆಂಗೆ ಏಟ್ ಬಿತ್ತು ಅಂತ ಗೊತ್ತಿಲ್ಲ. ಬಲವಾಗಿ ಏಟಂತೂ ಬಿದ್ದೈತೆ. ಒಂದೇ ಹತ್ರ ಚೆನ್ನಾಗಿ ಏಟ್ ಬಿದ್ದಿರೋದಕ್ಕೆ ಈ ಥರ ಆಗೈತೆ. ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ನೋಡೋಣ.
ಡಾಕ್ಟ್ರೆ ಅವನ ಹೆಂಡತಿನ ಎಲ್ಲಾರನು ಮರ್ತೆ ಹೋಗ್ಬಿಟ್ಟವನೆ, ಅತ್ತೆನ ಎಲ್ಲಾರನು ಮರ್ತೆ ಹೋಗ್ಬಿಟ್ಟವನೆ. ಅವ್ನಿಗೆ ಏನು ಗೆಪ್ತಿಲ್ಲ. ಪಾಪ ಅನ್ನಿಸ್ತದೆ ನನಗಂತೂ ನೋಡಿದ್ರೆ ನೀ ಅಲ್ಲ ಅಳಿಯ ಅಲ್ಲ ನಮ್ಮ ಅಳಿಯಂಗೆ ಹೆಂಗನ ಮಾಡ್ಬಿಟ್ಟು ಹಳೇದೆಲ್ಲ ಗೆಪ್ತಿ ಬರಂಗ್ ಮಾಡಿ. ಹಳೇದೆಲ್ಲ ಯೋಸು ಒಂದೈತೆ, ಹಳೇದೆಲ್ಲ ಹೊಸಿನ ಮೊದಲನೇ ಹೆಂಡ್ತಿನ ಕಟ್ಕೊಂಡು ಅವಳು ಡೈವರ್ಸ್ ಕೊಟ್ಟು ಎರಡನೇ ಹೆಂಡ್ತಿನ ಕಟ್ಕೊಂಡು ಅವಳನ್ನ ಬಿಟ್ಟು ಯೋಸ್ ನಡ್ದವೆ ಎಲ್ಲ ಮರ್ತ್ಬಿಟ್ಟು ಆರಾಮಾಗವನಲ್ಲ. ಅದಕ್ಕೆ ನೀ ಹೆಂಗನ ಮಾಡೋಸಿ ಗೆಪ್ತಿ ಬರಂಗ್ ಮಾಡಿ. ನೋಡಮ್ಮ, ಕೆಲವು ಇಂಜೆಕ್ಷನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದು ನಾವು ಎಷ್ಟು ಟ್ರೀಟ್ಮೆಂಟ್ ಆಗುತ್ತೋ ಅಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸ್ಕ್ಯಾನಿಂಗ್ ಗೀನಿಂಗ್ ಎಲ್ಲ ಮಾಡಿ ಎಲ್ಲ ನೋಡಿದ್ದೀವಿ. ಒಳಗಡೆ ಇನ್ನರ್ ಒಳಗಡೆ ಸ್ವಲ್ಪ ಆ ಥರ ಆಗಿರೋದು. ಅಂದರೆ ನಥಿಂಗ್ ಟು ವರಿ. ಮೆಮೊರಿ ಲಾಸ್ ಒಂದು ಆಗಿದೆ ಅಷ್ಟು ಬಿಟ್ರೆ ಇನ್ನು ಜೀವಕ್ಕೇನು ಅಪಾಯ ಇಲ್ಲ, ಏನೂ ತೊಂದರೆ ಇಲ್ಲ. ಒಂದು 10 ವರ್ಷದೆಲ್ಲ ಮರ್ತಿರ್ಬೋದು. ಏನಾದರೂ ಅದೇ ಹಳೇದು ಅದು ಇದು ಎಲ್ಲ ಏನಾದರೂ ಆದರೆ ಆ ಥರ ಆದರೆ ರಿಕವರಿ ಆದರೂ ಆಗ್ಬೋದು. ಈಗ ಹಳೆ ಅಂದರೆ ನೀವು ವೈಫ್ನ ಇವ್ರನ್ನ ಯಾರನ್ನ ಕರೆಸಿ ಒಂದ್ಸಲ ಮನೆ ಕರೆಸ್ಬಿಟ್ಟು ಮಾತಾಡಿಸಿ. ಅವಾಗ ಏನಾದರೂ ರಿಕವರಿ ಆಗೋ ಚಾನ್ಸಸ್ ತುಂಬ ಇದೆ. ವೈಫ್ನ ನೋಡಿದಾಗ, ಇಲ್ಲ ಮಗುನ ನೋಡಿದಾಗ, ಅತ್ತೆನ ನೋಡಿದಾಗ, ಇವ್ರು 10 ವರ್ಷದಲ್ಲಿ ಎಲ್ಲಾರನ್ನೂ ನೋಡಿದಾಗ ಚೇಂಜ್ ಆದ್ರೂ ಆಗ್ಬೋದು. ನೀವು ಆ ಥರ ಪ್ರಯತ್ನ ಪಡಿ. ಹಳೆ ಮೆಮೊರೀಸ್ ಎಲ್ಲನೂ ಅವ್ರಿಗೆ ಮುಂದೆ ತಂದು ತೋರಿಸೋ ಥರ ಮಾಡಿ. ಅವಾಗ ನೋಡೋಣ ಏನಾದರೂ ಚೇಂಜಸ್ಸು ಆದರೂ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಅಯ್ಯೋ ಡಾಕ್ಟ್ರೇ, ಹೌದಾ? ಈಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ ನನಗೆ. ಅವ್ರ ಹೆಂಡ್ತಿನೆಲ್ಲ ಕರ್ಕೊಂಬಿಟ್ಟು ಬಂದು ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ. ಅಯ್ಯೋ ದೇವ್ರೆ, ಏನು ನಾನೇ ಹೊಡೆದ್ಬಿಟ್ಟೆ ಡಾಕ್ಟ್ರೆ, ತಲೆಗೆ ಸಿಟ್ಟು ಬಂತು. ಅದಕ್ಕೆ ಹಿಂಗೆ ಆಗೋಗ್ಬಿಟ್ಟೈತೆ. ಛೇ, ಹಿಂಗೆಲ್ಲ ಮೆಮೊರಿ ಲಾಸ್ ಆಯ್ತದೆ ಅಂತ ಗೊತ್ತಿಲ್ಲ. ಸಿಟ್ಟದು ಸ್ಫುಟ ಹೊಡೆದ್ಬಿಟ್ಟೆ. ಏನು ಮಾಡಲಿ ಹೇಳಿ? ಏನು ಮಾಡೋಕ್ಕಾಗಲ್ಲ. ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಅವ್ರನ್ನ ಹಳೆ ಮೆಮೊರೀಸ್ ಎಲ್ಲ ರಿಟರ್ನ್ ತರಂಗೆ ಮಾಡಿ. ಅವ್ರಿಗೆ ಪ್ರೆಸೆಂಟು ಅಂದರೆ ಅವ್ರು ಇನ್ನು 10 ವರ್ಷದಲ್ಲಿ ಏನೇನು ನಡೆದೈತೆ ಘಟನೆಗಳನ್ನೆಲ್ಲ ಅವ್ನ ಕಣ್ಣು ಮುಂದೆ ತಂದು ತೋರ್ಸಕ್ಕೆ ಬಿಡಿ. ಅವ್ನ ಕಣ್ಣು ಮುಂದೆ ಬರ್ತಾ ಇದ್ರೆ ಅವ್ನಿಗೆ ಅವಾಗ ಸ್ವಲ್ಪ ತಲೆನಲ್ಲಿ ಎಲ್ಲ ನೋಡಿದ್ದೀನಲ್ವ ಅಂತ ನೆನಪು ಬರುತ್ತೆ. ಇಲ್ಲ ಅಂದರೆ ನೆನಪು ಬರೋದು ತುಂಬ ಕಷ್ಟ. ನೀವೇ ನೆನಪು ಬರೋ ಥರ ಮಾಡ್ತಾ ಇರಬೇಕು. ಅವ್ನು ಮೊದಲೆಲ್ಲ 10 ವರ್ಷದಲ್ಲಿ ಓಡಾಡಿರೋ ಜಾಗನಂತೆ, ಅವ್ರ ಅತ್ತೆನಂತೆ, ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ, ನೋಡೋಣ ಚೇಂಜ್ ಆದರೂ ಆಗ್ಬೋದು. ಸರಿ ಡಾಕ್ಟ್ರೆ, ಆಯಿತು. ನನ್ನ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಪ್ರಯತ್ನವೇ ಮಾಡ್ತೀನಿ ಡಾಕ್ಟ್ರೆ. ತುಂಬ ಥ್ಯಾಂಕ್ಸ್ ಡಾಕ್ಟ್ರೆ, ಇಷ್ಟೆಲ್ಲ ಸಜೆಸ್ಟ್ ಮಾಡಿದ್ದಕ್ಕೆ. ಯು ಆರ್ ಮೋಸ್ಟ್ ವೆಲ್ಕಮ್. ಅಯ್ಯೋ ಅಂದರೆ ಏನು ಮಾಡಲಿ ಈಗ?